ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವಾಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ಊಟ ಕಮ್ಮಿ ಮಾಡಿ ಏನಾನ ತಣ್ಣಗಿರೋ ಅಂಥದ್ದನ್ನ ಕುಡಿಯೋಣ ಅನ್ಸುತ್ತಲ್ವ. ಹಾಗಾಗಿ ನಾನಿವತ್ತು ಒಂದೇ ವಿಡಿಯೋದಲ್ಲಿ 3 ಹಣ್ಣಿನ ಜ್ಯೂಸನ್ನ ತೊಗೊಂಡು ಬಂದಿದ್ದೀನಿ. ಯಾವುದ್ಯಾವ್ದು ಗೊತ್ತಾ? ದ್ರಾಕ್ಷಿ ಜ್ಯೂಸು, ಮತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸು, ಮತ್ತು ಆರೆಂಜ್ ಜ್ಯೂಸು. ಹೆಲ್ದಿಯಾಗಿರುವಂಥ ಜ್ಯೂಸಿನ ರೆಸಿಪಿ ನಾನು ತೊಗೊಂಡು ಬಂದಿದ್ದೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ. ಇಲ್ಲಿ ಮೊದಲಿಗೆ ನಾನು ದ್ರಾಕ್ಷಿನ ನೀಟಾಗಿ ಇದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಸಿಪ್ಪೆ ಅಂತಂದರೆ ಅದರದ್ದು ನೀಟಾಗಿ ಬಿಡಿಸಿಟ್ಕೊತಾ ಇದ್ದೀನಿ ದ್ರಾಕ್ಷಿನ. ಇದಕ್ಕೆ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿಕೊಂಡು ಉಪ್ಪಾಕಿ ಬಿಸಿನೀರಲ್ಲಿ ಉಗುರು ಬೆಚ್ಚಗಿರೋ ನೀರಲ್ಲಿ ಒಂದು 5 ನಿಮಿಷ ನಾನು ನೆನೆಸಿಡ್ತೀನಿ. ಯಾಕಂದರೆ ಅದರಲ್ಲಿ ಪೌಡ್ರ್ ಎಲ್ಲ ಔಷಧಿ ಹೊಡೆದಿರ್ತಾರಲ್ವ, ಹಾಗಾಗಿ ಅದೆಲ್ಲ ಬಿಡಲಿ ಅಂತೇಳಿ ಬಿಸಿನೀರಲ್ಲಿ 5 ನಿಮಿಷ ನೆನೆಸಿಟ್ಕೊತೀನಿ. ಇದೊಂದು 5 ನಿಮಿಷ ನೆನಿಲಿ. ಅಷ್ಟರಲ್ಲಿ ನಾನು ಆರೆಂಜ್ ಇತ್ತು ಮನೆಯಲ್ಲಿ. ಸರಿ, ಆರೆಂಜ್ ಹುಳಿ ಇರಲಿಲ್ಲ, ನೋಡೋಕೆ ಸ್ವಲ್ಪ ಕಾಯನ್ನಂಗೈತೆ, ಸ್ವಲ್ಪ ಹುಳಿ ಇತ್ತಷ್ಟೇ, ತುಂಬ ಹುಳಿ ಇರಲಿಲ್ಲ. ಅದಕ್ಕೆ ನಾನು ಜ್ಯೂಸ್ ಮಾಡೋಣ ಅಂತೇಳಿ ಜ್ಯೂಸ್ ಮಾಡ್ತೀನಿ. ನೋಡಿ, ಆರೆಂಜನ್ನೆಲ್ಲ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ, ಇವಾಗಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ಏನಾದ್ರು ತಣ್ಣು ಕುಡಿಬೇಕು ಅನಿಸಿದಾಗ ಈ ಥರ ಹಣ್ಣಿನ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ದಿಯಾಗಿರುತ್ತೆ ಅಂತೇಳಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಕಲ್ಲಂಗಡಿ ಹಣ್ಣು ನಾನು ಸಿಪ್ಪೆನ ಫಸ್ಟೇ ತೆಗೆದಿಟ್ಕೊಂಡಿದ್ದೆ. ಕಟ್ ಮಾಡ್ಕೊಡೋಣ ತಿನ್ನೋಕ್ಕೆ ಅಂದ್ಕೊಂಡೆ, ಸರಿ ಬೇಡ ಅಂತೇಳಿ ಜ್ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಕಲ್ಲಂಗಡಿ ಹಣ್ಣು ಅಷ್ಟೇ ಕೂಡ ಸ್ವೀಟಾಗಿತ್ತು, ಕಲರ್ಫುಲ್ಲಾಗಿತ್ತು. ನೋಡಿ ಎಷ್ಟು ಕಲರ್ ಇದೆ. ಕಲ್ಲಂಗಡಿನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು. ನಾವು ಮಿಕ್ಸಿ ಜಾರಲ್ಲಿ ಅಂದರೆ ಜ್ಯೂಸರಲ್ಲಿ ಹಾಕೋದ್ರಿಂದ ಅದ್ರ ಬೀಜಗಳೇನು ನುಣ್ಣಗೆ ಆಗೋದಿಲ್ಲ. ಹಾಗಾಗಿ ನಾನು ಜ್ಯೂಸರ್ ಇದೆಯಲ್ಲ, ಜ್ಯೂಸರ್ ಜಾರ್ಗೆ ಮೊದಲಿಗೆ ನಾನು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೊತೀನಿ. ಕಲರ್ಫುಲ್ ಆದಂಥ ಕಲ್ಲಂಗಡಿ ಹಣ್ಣಿನ ಜ್ಯೂಸ್. ನೋಡಿ, ಈ ಥರ ಜ್ಯೂಸರಲ್ಲಿ ನಾವು ಜ್ಯೂಸ್ ಮಾಡೋದ್ರಿಂದ ಬೀಜಗಳು ಒಡೆಯೋದಿಲ್ಲ, ಹಾಗೇ ಇರುತ್ತೆ. ಹಾಗಾಗಿ ಜ್ಯೂಸರ್ ಇದ್ದರೆ ಒಳ್ಳೆಯದು, ಹೆಲ್ದಿಯಾಗಿರುವಂಥ ಒರಿಜಿನಲ್ ಜ್ಯೂಸನ್ನ ನಾವು ಮನೇಲೇ ಮಾಡಿ ಕುಡಿಬೋದು. ನೋಡಿ, ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ನಾನು ರೆಡಿ ಮಾಡಿಕೊಂಡೆ. ಈಗ ಅದು ಮಿಕ್ಸಿ ಬಾಟ್ಲನ್ನ ನಾನು ನೀಟಾಗಿ ಅವಾಗ ವಾಶ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ದ್ರಾಕ್ಷಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ 1-1.5 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಯಾಕಂದರೆ ದ್ರಾಕ್ಷಿ ಅಂತಂದರೆ ಹುಳಿ ಅಂಶ ಇರುತ್ತಲ್ವ, ಹಾಗಾಗಿ ಇದಕ್ಕೆ 1-1.5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ನಾನು ನೀಟಾಗಿ ಮಿಕ್ಸಿಲಿ ಜ್ಯೂಸರಲ್ಲಿ ಹೊಡ್ಕೊತೀನಿ. ಇದನ್ನು ನಾನು ಇವಾಗ ಅಂದರೆ ಜಾಲರಿ ಇರುತ್ತಲ್ಲ, ಅದರಲ್ಲಿ ನಾನೆಲ್ಲ ಸೋರ್ಲಿಕ್ಕೆ ಇಟ್ಕೊತಾ ಇದ್ದೀನಿ. ಅದ್ರ ಸಿಪ್ಪೆ ಎಲ್ಲ ಸಪರೇಟಾಗಿ ಬರುತ್ತೆ, ಜ್ಯೂಸ್ ಎಲ್ಲನೂ ಪಾತ್ರೆ ಒಳಗೆ ಹೋಗುತ್ತೆ ಅಂತೇಳಿ ನೀಟಾಗಿ ಸಿಪ್ಪೆನೆಲ್ಲ ನಾನು ಸೋಲ್ದಿಸ್ಕೊತಾ ಇದ್ದೀನಿ. ನೋಡಿ, ಫೈನಲಾಗಿ ನಮ್ಮ ದ್ರಾಕ್ಷಿ ಹಣ್ಣಿನ ಜ್ಯೂಸು ಕೂಡ ರೆಡಿ ಆಯಿತು. ನೋಡಿ, ಇದು ನಾವು ಯಾವುದೇ ಥರದ ಕಲರ್ ಹಾಕಿಲ್ಲ, ಒರಿಜಿನಲ್ ಕಲರೇ ಬಂದಿದೆ. ಲಾಸ್ಟ್ ಫೈನಲಲ್ಲಾಗಿ ನಾನು ಆರೆಂಜ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಹುಳಿ ಇತ್ತು ಅಂತೇಳಿ ಇದಕ್ಕೂ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಆರೆಂಜ್ಗೆ ನಾನು ಸಕ್ಕರೆ ಹಾಕಿದ್ದೀನಿ, ದ್ರಾಕ್ಷಿಗೆ ಸಕ್ಕರೆ ಹಾಕಿದ್ದೀನಿ, ಕಲ್ಲಂಗಡಿ ಹಣ್ಣಿಗೆ ನಾನು ಸಕ್ಕರೆ ಹಾಕಿಲ್ಲ, ಯಾಕಂದರೆ ಅದರಲ್ಲೇ ತುಂಬಾ ಸ್ವೀಟ್ ಇತ್ತು. ಹಾಗಾಗಿ ಫೈನಲಾಗಿ ನಮ್ಮ ಆರೆಂಜಿದ್ದು ಕೂಡ ಜ್ಯೂಸ್ ಮಾಡಿದ್ದೀನಿ. ಬೀಜ ಏನೂ ನೈಸ್ಗೆ ಆಗೋದಿಲ್ಲ. ಬೀಜ ನೈಸ್ಗಾದ್ರೆ ಏನಾಗುತ್ತೆ ಅಂದರೆ ಕಸರೆ ಬಂದುಬಿಡುತ್ತೆ. ಹಾಗಾಗಿ ಬೀಜ ನೈಸ್ಕಾಗಲ್ಲ ಜ್ಯೂಸರಲ್ಲಿ ಹೊಡೆದ್ರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಫೈನಲಾಗಿ ನಮ್ಮ 3 ಥರದ ಹಣ್ಣಿನ ಜ್ಯೂಸನ್ನ ನಾನು ರೆಡಿ ಮಾಡಿದ್ದೀನಿ ಮನೇಲಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ಸೆಲ್ಲ ಹಾಕಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಾಗ ನೋಡಿ. ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ. ಈ ವಿಡಿಯೋಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ತಪ್ಪದಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಸಿಂಪಲ್ ರೆಸಿಪಿ ತೊಗೊಂಡು ಮತ್ತೆ ಬರ್ತೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.